ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. NSP ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನು ನಮೃತ ಅಲ್ಲ ಸ್ಕಂದ. ಅಮ್ಮನಿಗೋಸ್ಕರ ಬೇಲ್ದಣ್ಣು ಜ್ಯೂಸ್ ಮಾಡ್ತಿದ್ದೀನಿ. ಲಾಸ್ಟ್ ಟೈಮ್ ಒಂದ್ಸಲ ಅಮ್ಮಂಗೆ ಬೇಲ್ದಣ್ಣು ತರಿಸ್ಬಿಟ್ಟು ಉಪ್ಪು ಖಾರ ಹಾಕ್ಕೊಟ್ಟಿದ್ದೆ, ಆದರೆ ಅಮ್ಮಂಗೆ ಇಷ್ಟ ಆಗಿರಲಿಲ್ಲ. ಅದಕ್ಕೆ ಈ ಸಲ ಜ್ಯೂಸ್ ಮಾಡೋಣ ಮದರ್ಸ್ ಡೇ ಸ್ಪೆಷಲ್ಗೆ ಅಂತ ಮಾಡ್ತಾಯಿದ್ದೀನಿ. ನಾನು ಅಪ್ಪ ಹತ್ರ ಹೇಳಿ ಬೇಲ್ದಣ್ಣನ್ನ ತರಿಸ್ಕೊಂಡಿದ್ದೆ. ಅಮ್ಮಂಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನಾನು ಯೂಟ್ಯೂಬ್ ನೋಡ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ. ಫಸ್ಟು ಒಂದು ಸ್ಪೂನ್ ತಗೊಂಡು ಬೇಲ್ದಣ್ಣನ್ನ ನೀಟಾಗಿ ಒಂದು ಬೌಲಿಗೆ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಬೇಲ್ದಣ್ಣು ನೋಡಿ ಈ ಥರ ಇರುತ್ತೆ ಒಳಗಡೆ. ಇದನ್ನು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊತಿದ್ದೀನಿ. ನಾನೀಗ ಇಲ್ಲಿ ಒಂದು ಸ್ವಲ್ಪ ಅಪ್ಪನ ಸಹಾಯ ತಗೊಂಡೆ, ಅಮ್ಮಂಗೆ ಗೊತ್ತಾಗಬಾರ್ದು ಅಂತ ಅಪ್ಪನ ಸಹಾಯ ತಗೊಂಡು ಮಾಡ್ತಿದ್ದೀನಿ. ಸ್ವಲ್ಪ 4-5 ಏಲಕ್ಕಿ ಹಾಕಿದೆ, ಜಾಸ್ತಿ ಆಗಿರ್ಬೋದೇನೋ ಗೊತ್ತಿಲ್ಲ, ನಿಮ್ಮ ಇಷ್ಟದ ಪ್ರಕಾರ ಹಾಕ್ಕೊಳ್ಳಿ. ಆಮೇಲೆ 1 ಕಪ್ ಬೆಲ್ಲ ತಗೊಂಡೆ, ಬೆಲ್ಲ ಹಾಕಿದೆ. ಸ್ವೀಟ್ ಸ್ವಲ್ಪ ಕಮ್ಮಿ ಆಯಿತು ಅನ್ನಿಸ್ತಿತ್ತು, ಅದಕ್ಕೆ 1 ಸ್ಪೂನ್ ಸಕ್ಕರೆ ಹಾಕ್ಬಿಟ್ಟೆ ಅದಕ್ಕೆ. ಇವಾಗ ಒಂದು ಲೋಟ ನೀರು ತಗೊಂಡು ಅದಕ್ಕೆ ಹಾಕ್ಕೊಂಡು ರುಬ್ಬಬೇಕು. ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಬೇಕು. ಮತ್ತು ಒಂದು ಲೋಟ ಕಮ್ಮಿ ನೀರಾಯಿತು ಅಂದ್ಬಿಟ್ಟು 1 ಲೋಟ ನೀರು ಹಾಕ್ಕೊಂಡೆ. ಇದು ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡ್ಕೊತಿದ್ದೀನಿ. ಇವಾಗ ನೀಟಾಗಿ 1 ಸ್ಪೂನ್ ತಗೊಂಡು ಸ್ಟ್ರೈನ್ ಮಾಡ್ಕೊಬೇಕು. ಈ ಥರ ಸ್ಟ್ರೈನ್ ಮಾಡಬೇಕು. ಇವಾಗ ನೋಡಿ ಅಮ್ಮನ ರಿಯಾಕ್ಷನ್ ನೋಡೋಣ ಬನ್ನಿ. ಇದು ನೋಡಿ ಜ್ಯೂಸ್ ರೆಡಿ ಆಯಿತು. ಬೇಲ್ದಣ್ಣು ಜ್ಯೂಸ್ ಅಂತೈತೆ. ಬೇಲ್ದಣ್ಣು ಯಾರು ಹೇಳ್ಕೊಟ್ಟಿದ್ದು? ಗೊತ್ತು, ಯೂಟ್ಯೂಬ್ ನೋಡ್ಕೊಂಡು ಮಾಡ್ದಾ? ಥ್ಯಾಂಕ್ ಯು. ಫಸ್ಟ್ ಟೈಮ್ ಬೇಲ್ದಣ್ಣಿನ ಜ್ಯೂಸು ಕುಡಿತಾ ಇರೋದು. ನನ್ನ ಮನೇಲಿ ನನ್ನ ಮಗ ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕೊಂಡು ಒಂದ್ಸಲ ತಿಂತಾ ಇದ್ದ, ನನಗೆ ಕೊಟ್ಟ, ನನಗೆ ಇಷ್ಟ ಆಗಲಿಲ್ಲ. ನೋಡೋಣ ಇವತ್ತು ಟೇಸ್ಟ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ, ಹುಳಿ ಹುಳಿಯಾಗಿದೆ, ಒಂಥರ ಫ್ಲೇವರ್ ಆಗಿದೆ. ಟೇಸ್ಟ್ ಮಾಡಿ ಅಣ್ಣ ಮಾಡಿರೋದು. ಹೆಂಗಿದೆ ನೋಡಿ ಅಣ್ಣ ಮಾಡಿದ್ದೇನೆ. ಇನ್ನೊಂದು ಸ್ವಲ್ಪ ಕುಡಿ. ಥ್ಯಾಂಕ್ ಯು ಸ್ಕಂದ. ಓಪನ್ ಮಾಡಿ ತಗೋಬಾ. ಇದು ಮುಂದೆ ಕ್ಯಾಮ್ರಾ ಇಲ್ಲಿ ಗಿಡಿ ನನ್ನ ತೊಡೆ ಮೇಲೆ ಕೆಳಕಾಗಿದೆ. ಹ್ಯಾಪಿ ಮದರ್ಸ್ ಡೇ. ಅಪ್ಪ ಇದು ನೋಡು ಅಕ್ಷರ, ಓ ದೇವ್ರೇ, 200 ರೂಪೀಸ್. ಎಂಜಾಯಾ? ನೋಡಿ 200 ರೂಪಾಯಿ ದುಡ್ಡು ಒಬ್ಬರು. ಇನ್ನೊಬ್ಬರು ಇನ್ನೇನಿದು ಲೆಟರು. ಫಾರ್ ಮಾರ್ವೆಲಸ್, ಫಾರ್ ಔಟ್ಸ್ಟ್ಯಾಂಡಿಂಗ್, ಸ್ಟ್ರಾಂಗ್. ಮಾರ್ವೆಲಸ್, ಔಟ್ಸ್ಟ್ಯಾಂಡಿಂಗ್, ಸ್ಟ್ರಾಂಗ್, ಹೆಲ್ಪ್ಫುಲ್, ಏನಿದು ಎನರ್ಜೆಟಿಕ್, ರೆಬೆಲ್ ಮಾಮ್. ಹ್ಯಾಪಿ ಮದರ್ಸ್ ಡೇ. ಇದರೊಳಗಿದೆಯಾ? ಇಷ್ಟೇನಾ ಇದು? ನೋಡಿ ಹ್ಯಾಪಿ ಮದರ್ಸ್ ಡೇ. ಓ ಚಾಕ್ಲೇಟು, ಅದು ಚಾಕ್ಲೇಟ್. ಇದು ಓ ಕ್ವೀನ್. ಥ್ಯಾಂಕ್ ಯು. ಬ್ಯೂಟಿಫುಲ್ ಆ್ಯಂಡ್ ಸಾಫ್ಟ್ ಲೈಕ್ ಅ ಫ್ಲವರ್. ಬ್ಯೂಟಿಫುಲ್ ಆ್ಯಂಡ್ ಸಾಫ್ಟ್ ಲೈಕ್ ಅ ಫ್ಲವರ್. ಥ್ಯಾಂಕ್ ಯು ಸ್ಕಂದ, ಥ್ಯಾಂಕ್ ಯು ಸೋ ಮಚ್. ಈ ದುಡ್ಡಲ್ಲಿ ಏನು ಮಾಡಲಿ, ಏನು ತಗೊಳ್ಳಿ? ನಾನು 200 ರೂಪೀಸಿಗೆ ಏನು ಬರುತ್ತೆ? ಡ್ರೆಸ್ಸು ಬರಲ್ಲ. ನಿಮ್ಮ ಗಾಡಿಗೆ ರಾಘವೇಂದ್ರ ಸ್ವಾಮಿ ಹೆಸರು ಹಾಕಿಸ್ಕೊಳ್ಳಿ. ಬೆಟರ್, ಸೂಪರ್. ನಾನು ತುಂಬ ದಿನದಿಂದ ಅನ್ಕೊತಾ ಇದ್ದೆ. ಆ್ಯಕ್ಚುಲಿ ಗಾಡಿ ತಗೊಂಡು 1.5 ವರ್ಷ ಆಯಿತು. ನಾನು ಇನ್ನೂ ಅದಕ್ಕೆ ಯಾವುದೂ ನೇಮ ಹಾಕ್ಸ್ಕೊಂಡಿಲ್ಲ. ಏನೋ ಗೊತ್ತಿಲ್ಲ, ನಾನು ರಾಯರ್ ಹೆಸರು ಹಾಕಬೇಕು ಅಂತ ತುಂಬ ದಿನ ಅನ್ಕೊತಿದ್ದೆ. ಇವಾಗ 200 ರೂಪಾಯಿ ಕೊಟ್ಟವ್ರು ಸ್ಕಂದ. ಇದ್ರ ಮೇಲಾಗಿರೋದನ್ನು ನಾನು ಸೇರಿಸಿ ಹಾಕ್ಸ್ಕೊತೀನಿ. ಥ್ಯಾಂಕ್ ಯು ಸ್ಕಂದ, ಥ್ಯಾಂಕ್ ಯು ಸೋ ಮಚ್. ನಿಮ್ದೇನು ಮೇಡಮ್, ನಿಮ್ದೇನಿಲ್ವಾ? ಓ ಇದು ನನ್ನ ಮಗಳದು ಹ್ಯಾಪಿ ಮದರ್ಸ್ ಡೇ ಅಂತೆ. ನೋಡೋಣ ಇವಳೇನು ಹಾಕವಳೆ ಅಂತ. ನಾನು ನಿನ್ನೆ ಡ್ಯೂಟಿಗೆ ಹೋದಾಗ ಇಬ್ಬರು ಸೇರ್ಕೊಂಡು ಮಾಡಿರೋದಿದ್ದು. ಇದು ಮೋಸ್ಟ್ಲಿ ನಮ್ಮ ಪಂಚಮಿ ನನಗೆ ಕೊಡೋದೇನು ಗೊತ್ತಾ, ಅವಳಿಗೆ ಯೂಸ್ ಆಗಂತದೇ ಕೊಟ್ಟಿರ್ತಾಳೆ. ಯಾಕೆಂದರೆ ಅವ್ರ ಪಪ್ಪಂಗೂ ಹಂಗೇನೇನೆ ಚಾಕ್ಲೇಟ್ ಒಂದು ಬಿತ್ತು ಕೆಳಗಡೆ. ಬಿತ್ತಾ? ಎಲ್ಲಿ ಬಿತ್ತು? ಚಾಕ್ಲೇಟು. ಇದೇನಿದೆ? ಓ ಹಾರ್ಟು. ವಾವ್, ಇದೆ ಕಾಣಿಸ್ತಾ ಇದೆಯಾ? ಪುಟಾಣಿ ಹಾರ್ಟು, ಒಂದು ಚಾಕ್ಲೇಟು. ಏನಿದು? ಓ
ಶೀಟ್ ಯಾರು ಕೊಟ್ಟಿತ್ತು? ಹ್ಯಾಪಿ ಮದರ್ಸ್ ಡೇ ಮಾಮ್ ಅಂತ. ಅಲ್ಲ ಈ ಚಾಕ್ಲೇಟ್ ಇವಾಗ ಕೊಟ್ಟವಳೆ ಪಂಚಮಿ, ಸ್ಕಂದ ಅಂತಾರಲ್ಲ, ಸ್ಕಂದ ಆದರೂ ಈ 200 ರುಪೀಸ್ ಕೊಟ್ಬಿಟ್ಟು ಅಮ್ಮ ಚಾಕ್ಲೇಟ್ ನೀವೇ ತಿನ್ಕೊ ಅಂತಾನೆ. ಇವಳು ಏನು ಗೊತ್ತಾ, ಇವಾಗ ಕೊಟ್ಟಿರ್ತಾಳ, ಅಮ್ಮ ನಾನು ನಿನ್ನೆ ಚಾಕ್ಲೇಟ್ ಕೊಟ್ಟಿದ್ನಲ್ಲಮ್ಮ ಅದು ಎಲ್ಲಿಟ್ಟಿದ್ಯಾ ಹೇಳೋ ಅಂತ ಇವಾಗ ನನ್ನೇ ಕೇಳ್ತಾಳೆ. ಥ್ಯಾಂಕ್ ಯು ಪಂಚಮಿ. ಕೇಳಲ್ಲ ತಾನೇ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲವ್ ಯು ಟು. ಇನ್ನೂ ಚೀಟಿ ಇದ್ದಾವಾ? ಅಯ್ಯೋ ಎಲ್ಲಿ ಮತ್ತೆ? ಓ ದೇವ್ರೆ, ಪುಟಾಣಿದೆಲ್ಲ ಇದೆಯಾ? ಇಲ್ವಲ್ಲ, ಏನಿಲ್ವಲ್ಲ. ಅಲ್ಲೊಂದು ಅಂಟ್ಕೊಂಡು ಓ ಇಲ್ಲಿ ಅಂಟ್ಕೊಂಡಾಯ್ತಾ? ಇರಿ ಒಂದು ನಿಮಿಷ ಇರುವ. ಗಮ್ಮ ಹಾಕ್ಬೇಕಾದ್ರೆ ಅದಕ್ಕೆ ಇದೇನಿದೆ, ಸ್ಮೈಲಿನಾ? ಓ ಸ್ಮೈಲಿ, ಒಂದು ಹಾರ್ಟು, ಒಂದು ಇಲ್ಲ ಅಷ್ಟೇ ಇರೋದು. ಕಾಣಿಸ್ತಿದೆ ಸ್ಕಂದ? ಪಂಚಮಿದು ಒಂದು ಹಾರ್ಟ್, ಮೇಲೆ ಐತಿ. ಹಾಂ, ಒಂದು ಸ್ಮೈಲಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಮಮ್ಮಿ, ಯು ಆರ್ ವೆಲ್ಕಮ್. ಲವಂಗ ಮಾತಿದೆ, ಏನು ಹಾಕಿದ್ದೀರಿ ಇದಕ್ಕೆ?